ಪುಷ್ಪವನ್ನು ನೀಡಿ ಏಲಕ್ಕಿ ಹಾರವನ್ನು ತುಳಿಸಿ ವೇದವನ್ನ ಕುಳಿಸಿ ಅದರಿಂದ ಆಲೇಖವನ್ನು ನೀಡಿ ಚಿನ್ನದ ಲೇಪನದ ಗಣಪತಿಯನ್ನ ನೀಡಿ ರೈತಸೌಧದ ಲೋಕಾರ್ಪಣೆಯ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇವೆ. ಈ ಭಾಗದ ಸಮಸ್ತ ಸಹಕಾರಿಗಳ ಪರವಾಗಿ ರೈತ ಬಂಧುಗಳ ಪರವಾಗಿ ಅಭಿನಂದನೆಗಳು. ಪುನಃ ನಮ್ಮ ಹೊಸ ಆಡಳಿತ ಮಂಡಳಿ ಬಂದು ವೈದ್ಯರು, ಹಿರಿಯ ತೆರೆದಂತ ವೈದ್ಯರು ಕೂಡ ಈ ಆಡಳಿತ ಮಂಡಳಿಯಲ್ಲಿ ಇದ್ದಾರೆ. ಬಂದಂತ ಪ್ರದೀಪುರದ್ದು ಒಂದೇ, ನಮ್ಮ ಪ್ರದೀಪ್ ಕುಮಾರ್ ಶೆಟ್ಟಿ ಅವ್ರು ಏನಾದ್ರು ಮಾಡಿ ನನಗೆ ಕಟ್ಟಡ ಹೊಸದಾಗಬೇಕು. ಅವರು ಫೌಂಡೇಶನ್ ಹಾಕಿ ಕೊಟ್ಟಿದ್ದಾರೆ, ಯಾರು ವೈದ್ಯರು ಮಾಡಬೇಕು ಹೇಳಿ. ಕಾರಣ ಯಾಕೆ ಹೇಳ್ತೇನೆ ಹೇಳಿದ್ರೆ, ಇದು ಒಂದು ಗ್ರಾಮಕ್ಕೆ ಸೀಮಿತವಾದಂತ ಒಂದು ಸಹಕಾರಿ ಸಂಘ. ಆ ಕೋಟದವರು ಕೆಳಗೆ ಕೂತಿದ್ದಾರೆ. ಅವರಿಗೆ ಎಷ್ಟು ಗ್ರಾಮ ಇದೆ ಕೇಳಿದ್ರೆ ಅವರಿಗೆ ಗೊತ್ತಿಲ್ಲ. ಅಷ್ಟು ಗ್ರಾಮದಲ್ಲಿ ಹೊಂದಿದಂತ ಒಂದು ದೊಡ್ಡ, 2 ಜಿಲ್ಲೆಯಲ್ಲಿ ದೊಡ್ಡ ಒಂದು ಸಂಘ ಇದ್ರೆ ಅದು ಕೋಟ ಸಹಕಾರಿ ಸಂಘ. ಇದು ಸಂಘ ಒಂದೇ ಗ್ರಾಮವನ್ನು ಹೊಂದಿಕೊಂಡಿದ್ರು ಕೂಡ ಇವತ್ತಿನ ದಿವಸ ಏರ್ಪೇರು ಏನೇ ಇದ್ರು ನಾನು ಸರಿಪಡಿಸ್ತೇನೆ, ನಿಮ್ಗೆ ಪೂರ್ತಿ ಇಲಾಖೆಯ ಭದ್ರತೆ ಕೊಡ್ತೇನೆ, ಸಂಸ್ಥೆ ಬಲಾಢ್ಯವಾಗಿ ಬೆಳಿಲಿಕ್ಕೆ ನಾನು ನಿಮ್ಮ ಹಿಂದೆ ನಿಲ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. 55 ಕೋಟಿ ಠೇವಣಿ ಇದ್ರು, 58 ಕೋಟಿ ಸಾಲ ಕೊಟ್ಟಿದ್ದಾರೆ. ನಮ್ಮಿಂದ 22 ಕೋಟಿ 17 ಕೋಟಿಯನ್ನ ತಂದಿದ್ದಾರೆ. ಅವ್ರು ಹೇಳಿದ್ರು ರೈತರಿಗೆ ಇನ್ನೂ ಸಾಲ ಬೇಕು, ನಮ್ಮ ಹತ್ರ ಕೊಡ್ಲಿಕ್ಕೆ ದುಡ್ಡಿಲ್ಲ ಹೇಳಿ.
ನಮ್ಮ ಸರ್ಕಾರ ನಿಬಂಧಿಯಲ್ಲಿ 5 ಲಕ್ಷ ಕೊಡ್ಲಿಕ್ಕೆ ಆಗುದಿಲ್ಲ, ಇವ್ರಿಗೆ ಗೊತ್ತಿದೆ. 5 ಲಕ್ಷ 3 ಲಕ್ಷ ನಾವು ಕೊಡ್ತೀವಿ ನಿಬಂಧಿ, ಮತ್ತು 10 ಲಕ್ಷದವರೆಗೆ 5% 3% ಕೊಡ್ತಾ ಇದ್ದೀವಿ. ನಿಮ್ಮ ಅಂಪೈರ್ ಸೊಸೈಟಿಯ ವ್ಯಾಪ್ತಿಯಲ್ಲಿ ಬರುವಂತ ಯಾವುದೇ ರೈತರಿಗೆ ನೀವು ಸಾಲ ಕೊಡ್ಬೇಕಾಗಿದ್ರೆ, ನಿಮ್ಮಲ್ಲಿ ದುಡ್ಡಿಲ್ಲದಿದ್ರೆ ನಮ್ಮ ಹತ್ರ ಹೇಳಿ, ನಿಮ್ಗೆ ಸಂಪೂರ್ಣವಾದ ಸಾಲದ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಇವತ್ತು ಅಂಪಾರು ವ್ಯವಸಾಯಿಕ ಸಹಕಾರಿ ಸಂಘಕ್ಕೂ ರಾಜೇಂದ್ರ ಕುಮಾರ್ ಅವರಿಗೂ ಅವಿನಾಭಾವ ಸಂಬಂಧವಿದೆ. ಏಕೆಂದ್ರೆ ಈ ಸಂಸ್ಥೆ 1958ರಲ್ಲಿ ಸ್ಥಾಪನೆಯಾದಂಥದ್ದು. ನಂತರ ಅದು ನಷ್ಟ ಹೊಂದಿ 1976ರಲ್ಲಿ ಶಂಕನಾಳ ಸಹಕಾರಿ ಸಂಘದೊಂದಿಗೆ ವಿಲೀನವಾಗಿತ್ತು. ಅಲ್ಲಿ ಕಾರ್ಯನಿರ್ವಹಿಸುವಂತ ಸಂದರ್ಭದಲ್ಲಿ ಅಲ್ಲಿಂದ ವಿಭಜನೆ ಆಗ್ಬೇಕೆನ್ನುವಂತ ಕೂಗು ನಮ್ಮ ಅಂಪಾರಿನ ಹಿರಿಯವರಿಂದ, ಆವಾಗಿನ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಜಗದೀಶ್ ಶೆಟ್ಟರು ಹಾಗೂ ಆಡಳಿತ ಮಂಡಳಿಯವರು ತೆಗೆದುಕೊಂಡಂತ ತೀರ್ಮಾನದಿಂದ ವಿಭಜನೆ ಮಾಡುವಂತ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ NOC ಇಲ್ಲದೆ ಈ ವಿಭಜನೆ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆವಾಗ ಆ ಸಂದರ್ಭದಲ್ಲಿ ನಮಗೆ ಆಶ್ರಯದಾತರಾದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ NOC ಯನ್ನು ನೀಡುವುದರ ಮೂಲಕ ಅಂಪಾರು ವ್ಯವಸಾಯಿಕ ಸಹಕಾರಿ ಸಂಘವನ್ನು ಸ್ವತಂತ್ರ ಸಂಸ್ಥೆಯಾಗಿ ಬೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿದಂತ ಅವಿಸ್ಮರಣೀಯ ದಿನವನ್ನು ಇವತ್ತು ನಾವೆಲ್ಲರೂ ನೆನಪಿಸಿಕೊಳ್ಬೇಕಾಗ್ತದೆ. ಅಲ್ಲದೆ ಈ ಸಂಘ ಸಂಸ್ಥೆ 1997ರಿಂದ ಪ್ರಾರಂಭವಾದ ಮೇಲೆ ಸ್ವಂತ ಕಟ್ಟಡವನ್ನು ಹೊಂದಿ, ಇದೇ ಸ್ವಂತ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ನಮ್ಮ ಈ ಸಂಘದ ಕಟ್ಟಡವನ್ನು ಉದ್ಘಾಟನೆ ಮಾಡಿದವರು MN ರಾಜೇಂದ್ರ ಕುಮಾರ್ ಅವರು. ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಈ ಅಂಪಾರಿನ ಈ ಸಹಕಾರಿ ಸಂಘ ಪಡೆದುಕೊಂಡಿದೆ. ಅಲ್ಲದೆ ಆ ಕಟ್ಟಡಕ್ಕೆ ಈ ಹಿಂದೆ ಕೂಡ ಧನ ಸಹಾಯವನ್ನು ಮಾಡಿದವರು. ಅವರು ಅಧ್ಯಕ್ಷರಾಗಿರುವಾಗ ಅವರದೇ ಆದಂತ ಸೇವೆಯನ್ನು ಆ ಕಟ್ಟಡಕ್ಕೂ ಸಹ ಅವರ ವೈಯಕ್ತಿಕವಾಗಿ ಕೊಟ್ಟಂತದ್ದು. ಅಂತ ಒಂದು ಮಹಾನ್ ಭಾವರು ಇವತ್ತು ಈ ನಮ್ಮ ರೈತ ಸೌಧ ಕಟ್ಟಡ ಉದ್ಘಾಟನೆಯ ಸಮಾರಂಭದಲ್ಲಿ 2005ರಲ್ಲಿ ಪ್ರಥಮ ಬಾರಿಗೆ ನಾನು ನಿರ್ದೇಶಕನಾಗಿ ಆಯ್ಕೆಯಾದೆ. 2007ರಲ್ಲಿ ನನಗೆ ಜಗದೀಶ್ ಶೆಟ್ಟರು ಹಾಗೂ ರಾಜು ಪೂಜಾರು ನೇರವಾಗಿ ರಾಜೇಂದ್ರ ಕುಮಾರ್ ಅವರ ಪರಿಚಯ ಮಾಡಿದ್ರು. ಅಲ್ಲಿನಿಂದ ಇಂದಿನವರೆಗೆ ಅವರ ಶಿಷ್ಯನಾಗಿ ಸಹಕಾರಿ ರಂಗದಲ್ಲಿ ನನಗೆ ಯಾವುದೇ ರೀತಿಯ ಮಾರ್ಗದರ್ಶನ ಇದ್ರೂ ಕೂಡ ಪ್ರಥಮತವಾಗಿ ಅವರಿಂದ ಪಡೆದುಕೊಳ್ಳುವುದರ ಮೂಲಕ ನಾವು ತಪ್ಪು ಮಾಡಿದಲ್ಲಿ ತಿದ್ದುವಂತ ಕೆಲಸ ಮಾಡಿದ್ದಾರೆ. ನಾವು ಮುಂದೋಗಿ ಯಾವ ರೀತಿ ವ್ಯವಹಾರ ಮಾಡಬೇಕೆನ್ನುವುದನ್ನು ನಮ್ಗೆ ಕಲಿಸಿಕೊಟ್ಟಿದ್ದಾರೆ. ಇವತ್ತು ಆಡಳಿತ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಸಂಸ್ಥೆಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಕಲಿಸಿಕೊಟ್ಟಿದ್ದಾರೆ. ಅಂತಹ ಒಂದು ಮಹಾನ್ ವ್ಯಕ್ತಿಯ ಸಹಕಾರಿ ರಂಗದಲ್ಲಿ ಮಾಡಿದಂತ ಸಾಧನೆ ಸಹಕಾರ ರತ್ನ ಎನ್ನುವಂತ ಬಿರುದಿನೊಂದಿಗೆ ಹಲವಾರು ಸಾಧನೆಯನ್ನು ಮಾಡಿದ್ದಾರೆ. DCC ಬ್ಯಾಂಕಿನ ಸಾಧಾರಣ 32 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇದ್ದುಕೊಂಡು ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ, ಫೆಡರೇಷನ್ ಅಧ್ಯಕ್ಷರಾಗಿ, ಬೇರೆ ಬೇರೆ ಸಂಘಗಳ ಅಧ್ಯಕ್ಷರಾಗಿ ಇವತ್ತು ಬಹಳಷ್ಟು ಹೊಣೆಗಾರಿಕೆಯಿಂದ ಈ ಜಿಲ್ಲೆಯಲ್ಲಿ ಸಹಕಾರಿಗಳ ಪರವಾಗಿ ನಿಂತಂತ ನಾವು ಹೇಳಲಿಕ್ಕೆ ಗಾಡ್ ಗಿಫ್ಟ್ ಅನ್ಬಹುದು. ನಮ್ಗೆಲ್ರಿಗೂ ಸಹಕಾರಿಗಳಿಗೆ ಗಾಡ್ ಗಿಫ್ಟ್ ಆದಂತ ರಾಜೇಂದ್ರ ಕುಮಾರ್ ಅವರನ್ನು ನಾವು ಯಾವತ್ತೂ ನೆನಪಿಸುವಂತ ಕೆಲಸ ಆಗ್ಬೇಕು. ಇವತ್ತು ನಾವು ಒಂದು ಸಂಸ್ಥೆ ನಡೆಸಲಿಕ್ಕೆ ಕಷ್ಟಪಡುವಂತ ನಾನು ನೋಡಿದ್ದೇನೆ. ನಾನು ಅಧ್ಯಕ್ಷನಾಗಿ, ನಿರ್ದೇಶಕನಾಗಿ ನಾವು ಒಂದು ಸಂಸ್ಥೆ ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು. ಸಾಧಾರಣ 113 DCC ಬ್ಯಾಂಕಿನ ಶಾಖೆಗಳನ್ನು ಸಾಧಾರಣ ಈ ವಿಭಜಿತ ಜಿಲ್ಲೆಯಲ್ಲಿ 420ಕ್ಕೂ ಅಧಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮೇಲೆ ನಿಗಾ ಇಟ್ಟು ಇವತ್ತು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಸಹಕಾರಿ ವ್ಯವಸ್ಥೆ ಈ ದೇಶದಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಕಾರಣರಾದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಎಂದು ಹೇಳಲಿಕ್ಕೆ ನಾವು ಸಹಕಾರಿಗಳು ಹೆಮ್ಮೆ ಪಡಬೇಕಾಗ್ತದೆ. ಅಂತ ಒಂದು ಮಹಾನುಭಾವರ ಅಮೃತ ಹಸ್ತದಿಂದ ನನ್ನ ನಾಯಕರಾಗಿ, ಸಹಕಾರಿ ರಂಗದಲ್ಲಿ ನನ್ನ ನಾಯಕರಾಗಿ, ಅವರಿಂದ ಈ ರೈತ ಸೌಧ ಎನ್ನುವುದು ಇವತ್ತು ಲೋಕಾರ್ಪಣೆಗೊಂಡಿದ್ದು ನಮ್ಮೆಲ್ಲರ ಭಾಗ್ಯ ಎನ್ನುವಂಥದ್ದನ್ನು ಹೇಳಿಕೊಳ್ಳುತ್ತಾ
ಇವತ್ತು ನಮ್ಮ ಸಂಸ್ಥೆ ಹಲವಾರು ಕಾರ್ಯಗಳನ್ನು ಹಮ್ಮಿಕೊಳ್ಳೋದಕ್ಕೋಸ್ಕರ ಮಾಡ್ತಾ ಬಂದಿದೆ. ನಮ್ಮ ಆಡಳಿತ ಮಂಡಳಿ 1 ವರ್ಷದ ಈಚೆಗೆ ನಾನು ಅಧ್ಯಕ್ಷನಾಗಿ ಈ ಫೆಬ್ರವರಿ 1 ವರ್ಷ ಆಗಿದೆ. ನಮ್ಮ ಆಡಳಿತ ಮಂಡಳಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಒಳ್ಳೆಯ ಕೆಲಸದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಊರಿನ ಅಭಿವೃದ್ಧಿಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದೇವೆ. ಇವತ್ತು ನಮ್ಮ ರೈತ ಸೌಧ ನಮ್ಮ ಸಂಘ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆದಿದ್ದಕ್ಕೆ ಮಾತ್ರ ಇಂಥ ಒಂದು ಕಟ್ಟಡ ಕಟ್ಟಲಿಕ್ಕಾಯ್ತು, ಇಂಥ ಒಂದು ಸೇವೆಯನ್ನು ಈ ಭಾಗದಲ್ಲಿ ಕೊಡ್ಲಿಕ್ಕಾಯ್ತು. ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಸರ್ಕಾರದ ಒಟ್ಟಿಗೆ ಯಾವುದೇ ಹೊಸ ಯೋಜನೆ ಮಾಡಬೇಕಾದ್ರೆ ಸರ್ಕಾರ ಈ ರಾಜ್ಯದ ಎಲ್ಲ DCC ಬ್ಯಾಂಕಿನವರ ಅಧ್ಯಕ್ಷರಿಗಿಂತ ನಮ್ಮ ಜಿಲ್ಲೆಯ DCC ಬ್ಯಾಂಕ್ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಕರೆಸಿ ಸಮಾಲೋಚನೆ ಮಾಡಿ ಬಜೆಟ್ ಅನ್ನು ಮಾಡತಕ್ಕಂಥ ಕೆಲಸವನ್ನ ಪ್ರತಿಯೊಂದು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈ ಬಾರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳು ಆ ಕೆಲಸವನ್ನು ಮಾಡಿದರೆ ಮುಂದೂ ಸಹ ಮಾಡ್ತಾರೆ ಎನ್ನುವ ನಿಟ್ಟಿನ ನಮ್ಮ ರೈತರಿಗೆ ಅನೇಕ ಯೋಜನೆಗಳು ಅವರ ನೇತೃತ್ವದಲ್ಲಿ ರೂಪಿಸ್ತಾರೆ ಅಂತ ಹೇಳಿ ಈ ಕಟ್ಟಡ ನೋಡಿದಾಗ ಇದೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ನಿರ್ಮಾಣಗೊಂಡಿದೆ. ಮುಂದಿನ ಪೀಳಿಗೆಗೆ ಏನು ಆಗ್ಬೇಕಾಗಿದೆ ಎಲ್ಲವನ್ನ ರೂಪಿಸುವಂತ ಕೆಲಸ ಪ್ರದೀಪ್ ಕುಮಾರ್ ಶೆಟ್ಟರ್ ಟೀಮ್ ಕೆಲಸ ಮಾಡಿದೆ. ಇದು ಮುಂದುವರಿಲಿ, ಇನ್ನೂ ಈ ಭಾಗದ ಕೆಲಸ ಆಗಲಿ. ಒಂದು ಗ್ರಾಮಕ್ಕೆ ಇಷ್ಟೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಈ ಆಡಳಿತ ಮಂಡಳಿಗೆ ಸಲ್ತದೆ. ಜಗನ್ನಾಥ್ ಶೆಟ್ಟರು ಇಲ್ಲಿ ಇದಾಗಿದ್ದಾಗ ಈ ಸಂಸ್ಥೆಯನ್ನು ಬಹಳ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇದು ಹೇಳಲೇಬೇಕಾದಂತ ವಿಷಯ. ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. ಈಗ ಇವ್ರು ಬಂದು ಬರೀ 1 ವರ್ಷ ಆಯ್ತು ಮಾತ್ರ ಆಯ್ತು. ಈ 1 ವರ್ಷದಲ್ಲಿ ಇದಾಗಿದ್ದಲ್ಲ, ಇದು ಹಿಂದಿನ ಬಹಳಷ್ಟು ವರ್ಷದ ಹೋರಾಟದ ಫಲ ಇದಾಗಿದೆ. ಜಗನ್ನಾಥ್ ಶೆಟ್ಟರನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಗೌರವಪೂರ್ವಕವಾಗಿ ಗುರುತಿಸ್ತಾ ಇದ್ದೇನೆ. ಹಾಗೆ ರಾಜೇಂದ್ರ ಕುಮಾರ್ ಅಂದ್ರೆ ಅವ್ರ ಹೆಸರೇ ರಾಜ. ಆ ರಾಜ ಅನ್ನುವ ಹೆಸರು ಅವರಿಗೆ ನರ್ತಕ ನಾಮ ಅಂತ ಕಲಿಕ್ಕೆ ಆಗುದಿಲ್ಲ. ಅವರಿಗೆ ಖಂಡಿತವಾದ ಹೆಸರು ರಾಜ. ರಾಜೇಂದ್ರ ಕುಮಾರ್ ಈ ಆಡಳಿತ ವ್ಯವಸ್ಥೆ ಈ 400ಕ್ಕೂ ಹೆಚ್ಚು ಸೊಸೈಟಿ ಇದೆ. ಈ ಸೊಸೈಟಿ ಸ್ವಲ್ಪ ಹದ ತಪ್ಪಿದಲ್ಲಿ ಬಂದು ಹಿಡಿದು ಬಿಡ್ತಾರೆ. ಇಲ್ಲಿ ಇದು ಹೇಳಲಾಗಿ ಹೋಗುತ್ತೆ. ಅದು ಏನೆಲ್ಲ ಹಾಗೆ ಹೋಗಲಿದ್ದಾಗೆ ಮಾಡಿದವರು ರಾಜೇಂದ್ರ ಕುಮಾರ್. ಯಾರಾದ್ರೂ ಮಾಡಿದ ಹಿಡಿದು ಒಳಗಾಕಿ ಬಿಡ್ತಾರೆ. ಇದು ಮುಖ್ಯ. ಯಾಕೆ ರೈತರಿಗೆ ನಿಮ್ಮ ಮೇಲೆ ನಂಬಿಕೆ ಬರುವುದು ಇದರಿಂದ. ಸೊಸೈಟಿ ಕಟ್ಟಡ ಎಷ್ಟೇ ಕಟ್ಟದಲ್ಲಿ ಏನೇ ಇರಲಿ, ಈ ಫ್ರಾಡ್ ಆದ್ರೆ ಆ ಫ್ರಾಡ್ ಅನ್ನು ಹಿಡಿದು ಒಳಗಾಕುವ ಕೆಲಸ ನಿಮ್ಮಿಂದ ಆಗಿದೆ ಎನ್ನುವ ವಿಶೇಷವಾದಂತ ಪ್ರೀತಿ ಗೌರವ ಜನರಿಗೆ ಇದೆ. ಇನ್ನೂ ಸಹ ನೀವು ಈ ರೀತಿ ಮಾಡುವುದರಿಂದ ಸೊಸೈಟಿಯಲ್ಲಿ ಠೇವಣಿ ಇಡ್ಲಿಕ್ಕೆ ಜನ ಮನಸ್ಸು ಮಾಡ್ತಾರೆ. ಇಲ್ಲದಿದ್ರೆ ಮನಸ್ಸು ಮಾಡುವುದಿಲ್ಲ. ಆ ಮನಸ್ಸು ಮಾಡುವ ಕೆಲಸ ನಿಮ್ಮಿಂದ ಆಗಿದೆ. ಹಾಗೆ ಇವರು ಈಗಾಗಲೇ ಹೇಳಿದರು, ಒಳ್ಳೊಳ್ಳೆ ಶಿವರಾಯರು ಎಷ್ಟೋ ವರ್ಷ ಇದ್ರು ಅಂತ. ಅವರನ್ನು ಮೀರಿಸಿದವರು ರಾಜೇಂದ್ರ ಕುಮಾರ್. ಆ ಕಾಲದಲ್ಲಿ ಆಗೋದು ಬಹಳ ಸುಲಭ, ಕಾಂಪಿಟೇಷನ್ ಅಷ್ಟಿಲ್ಲ. ಈಗ ಮೊಳಹಳ್ಳಿ ಶಿವರಾಯರಿಗಿಂತ ಮೇಲ್ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವರ ಕೆಪಾಸಿಟಿ ಏನಂತ ನಾವು ಅರ್ಥ ಮಾಡಬೇಕು. ಇದು ನಿಜವಾದ ಕೆಪಾಸಿಟಿ ರಾಜೇಂದ್ರ ಕುಮಾರ್. ರಾಜ್ಯದ ಎಲ್ಲ DCC ಬ್ಯಾಂಕಿನಕ್ಕಿಂತಲೂ ಈ ಮಂಗಳೂರು DCC ಬ್ಯಾಂಕ್ ಅತಿ ದೊಡ್ಡ ಶ್ರೇಷ್ಠವಾದದ್ದು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕೇವಲ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಬೆಳೆದ್ರೆ ಸಾಕಾಗುದಿಲ್ಲ, ಅದರೊಂದಿಗೆ ನಮ್ಮ ಸಹಕಾರಿ ಸಂಸ್ಥೆಗಳು ಬೆಳೆಯಬೇಕು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಯಾವ ಎಲ್ಲ ಸಹಕಾರಿ ಸಂಸ್ಥೆಗಳನ್ನು ನಮ್ಮ ಉಭಯ ಜಿಲ್ಲೆಯಲ್ಲಿ ಅವರ ಹಸ್ತದಿಂದ ಉದ್ಘಾಟನೆ ಆಗಿದೆಯೋ ಅಂತ ಎಲ್ಲ ಸಂಸ್ಥೆಗಳು ಈಗ ಅತ್ಯಂತ ಎತ್ತರಕ್ಕೆ ಆಯಾ ಊರಲ್ಲಿ ಬೆಳೆದು ನಿಂತದ್ದನ್ನು ನಾವು ಕಂಡಿದ್ದೇವೆ. ಯಾವತ್ತೂ ನಾವು ಹೇಳ್ತೇವೆ, ಒಬ್ಬ ನಾಯಕ ಸರಿ ಇದ್ರೆ ಆ ಒಂದು ಸಂಸ್ಥೆ ಸರಿಯಾದ ದಿಕ್ಕಿನಲ್ಲಿ ಸಹ ಹೋಗ್ತದೆ ಅಂತ. ನಾವಿಕ ಸರಿ ಇದ್ರೆ ಹಡಗು ಕೂಡ ಸರಿಯಾದ ದಿಕ್ಕಿನಲ್ಲಿ ಸಂಚರಿಸ್ತದೆ ಅಂತ. ಆದ್ರಿಂದ ನಮ್ಮ ಉಭಯ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಅಥವಾ ಇಡೀ ದೇಶದಲ್ಲಿ ಸಹಕಾರಿ ಸಂಸ್ಥೆ ಇಷ್ಟೊಂದು ಎತ್ತರಕ್ಕೆ ಬೆಳಿಬೇಕಾಗಿದ್ರೆ ಮೊನ್ನೆ ನಬಾರ್ಡ್ನವರು ಬಂದಂತ ಅಧಿಕಾರಿಗಳು ಹೇಳಿದ್ರು, ಇಡೀ ದೇಶದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ಕೇಂದ್ರ ಸಹಕಾರಿ ಬ್ಯಾಂಕ್ ಯಾವುದಾದ್ರೂ ಇದ್ರೆ ಅದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್.
ಇಲ್ಲಿ ಬೆಳೆದಂತ ಪ್ರಾಥಮಿಕ ಸಹಕಾರಿ ಪತ್ತಿನ ಬ್ಯಾಂಕ್ ಸಂಘಗಳಿಗೆ ಭೇಟಿ ನೀಡಿದಾಗ ನಮ್ಮ ರಾಜ್ಯದ ಬೇರೆ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕಿನ ಕಚೇರಿಗೆ ಹೋದಾಗೆ ಆಗ್ತದೆ ಎಂಬ ವಿಚಾರವನ್ನು ಅವರು ಹೇಳಿದರು. ಆ ಮಟ್ಟಕ್ಕೆ ನಮ್ಮ ಪ್ರಾಥಮಿಕ ಸಹಕಾರಿ ಬ್ಯಾಂಕ್ಗಳು ಬೆಳೆದಿದೆ. ನಮ್ಮ ಬೇರೆ ಬೇರೆ ರಾಜ್ಯದ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳನ್ನು ನೋಡುವಾಗ, ಈ ಅಂಪಾರು ಸೊಸೈಟಿಯನ್ನು ನೋಡುವಾಗ ಇದು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಥವಾ ನಮ್ಮ ಒಂದು ಊರಿನ ಬ್ಯಾಂಕ್ ಎಂಬ ಒಂದು ಜಿಜ್ಞಾಸೆ ಬರ್ತದೆ. ಈ ರೀತಿ ಬೆಳೆಯಬೇಕಾದ್ರೆ ಕಾರಣ ನಮ್ಮ ಅಧ್ಯಕ್ಷರು. ಅವರು ಅಧ್ಯಕ್ಷರಾಗಿರುವಾಗ ಪ್ರಥಮವಾಗಿ ಬಂದಾಗ ನಾವೆಲ್ಲ ಆ ಸಹಕಾರಿ ಸಂಸ್ಥೆಗಳನ್ನು ನೋಡಿಲ್ಲ. ಅಲ್ಲಿ ನಮ್ಮ ಊರಲ್ಲೆಲ್ಲ ಹಿರಿಯರು 60-70 ವರ್ಷದವರೇ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು, 60ನ ಮೇಲೆಯವರೇ ಅಲ್ಲಿ ಬ್ಯಾಂಕಿನ ನಿರ್ದೇಶಕರು. ಆಗ ಅವರು ನಮ್ಮ ಹಿರಿಯರ ಒಂದು ಏನು ಆಲೋಚನೆ ಇರ್ತದೆ ಅಂತ, ಹೇಗೆ ಸಂಘ ಇರ್ತದೆ ಹಾಗೆ ಇರಬೇಕು, ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗ್ಬೇಕು ಅಂತ ಯಾವತ್ತು ಅಧ್ಯಕ್ಷರು ಒಂದು ದೊಡ್ಡ ನಿರ್ಧಾರವನ್ನು ಮಾಡಿದ್ರು. ಎಲ್ಲ ಸಹಕಾರಿ ಸಂಸ್ಥೆಗಳು ಯುವಕರು ಬರಬೇಕು, ಯುವ ಶಕ್ತಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂತ ಹೇಳಿ, ಈಗ ನೋಡಿ ಇಲ್ಲಿ ಎಲ್ಲ ಕುತ್ಕೊಂಡವರು ಎಲ್ಲ ಅಧ್ಯಕ್ಷರು ಯುವಕರಿದ್ದಾರೆ. ಈ ಯುವಕರು ಅಧ್ಯಕ್ಷರಾಗಬೇಕಾದ ಕಾರಣ ನಮ್ಮ ಅಧ್ಯಕ್ಷರಾದಂತ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು.